ಹಾಸನದಲ್ಲಿ ಚಿರತೆಗಳ ಹಾವಳಿ ಮುಂದುವರೆದಿದೆ. ಆಲೂರಿನ ನಾಯಿಯನ್ನ ಬೇಟೆಯಾಡಿದೆ ಚಿರತೆ. ಬೇಲೂರಿನಲ್ಲಿ ಕೋಳಿ ತಿನ್ನೋದಕ್ಕೆ ಬಂದಿತ್ತಂತೆ ಈ ಒಂದು ಚಿರತೆ. ಇದೀಗ ಸದ್ಯಕ್ಕೆ ಲಾಕ್ ಆಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು ಸ್ಥಳೀಯರು. ಅದರಂತೆಗೆ ಬಲೆಯನ್ನ ಕೂಡ ಹಾಕಿದ್ರು. 8 ಗಂಟೆಗಳ ಕಾಲ ಉರುಳಿಗೆ ಬಿದ್ದು ಈ ಒಂದು ಚಿರತೆ ನರಳಾಟವನ್ನ ಅನುಭವಿಸಿದೆ. ಎಂದಿನಂತೆ ಕೋಳಿಯನ್ನ ತಿನ್ನೋಕೆ ಬಂದಿದೆ. ಆ ಸಂದರ್ಭದಲ್ಲಿ ನಾಯಿ ಸಿಕ್ಕಾಕೊಂಡಿರುವಂಥದ್ದು. ಈಗ ನಾಯಿ ಸಾವನ್ನಪ್ಪಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. CCTV ದೃಶ್ಯಾವಳಿಗಳು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಚಿರತೆ ಕೋಳಿಯನ್ನ ಹಿಡಿಯೋದಕ್ಕೆ ಅಂತ ಬಂದಿದೆ. ಆ ಸಂದರ್ಭದಲ್ಲಿ ನಾಯಿಯನ್ನ ಬೇಟೆಯಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸಬಹುದಾಗಿರುವಂಥದ್ದು. ತನ್ನ ಪಾಡಿಗೆ ತಾನೇ ನಾಯಿ ಮಲ್ಕೊಂಡಿದೆ. ಬೇಲೂರಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಬೇಟೆಯಾಡುವಂತಹ ಸಂದರ್ಭದಲ್ಲಿ ಚಿರತೆ ಉರುಳಿಗೆ ಬಿದ್ದು ನರಳಾಟ ಅನುಭವಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಲಾಕ್ ಆಗಿದೆ ಕೊನೆಗೂ ಚಿರತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ಆರಂಭದ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನಾಗರಬಾವಿಯಲ್ಲಿ ನಿನ್ನೆ ಸುರಿದಂಥ ಭಾರೀ ಮಳೆಗೆ ಮರದ ಕೊಂಬೆಯೊಂದು ಕಾರಿನ ಮೇಲೆ ಬಿದ್ದು ಸಂಪೂರ್ಣವಾಗಿ ಕಾರು ನುಜ್ಜುಗುಜ್ಜಾಗಿರುವಂಥ ಘಟನೆ ನಡೆದಿದೆ. ಮಳೆಯ ಅವಾಂತರ ಬೆಂಗಳೂರಿನಲ್ಲಿ ಹೆಂಗಿದೆ ಅಂತ ಹೇಳಿದರೆ, ನಾಗರಬಾವಿಯಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದು ಕಾರು ನುಜ್ಜುಗುಜ್ಜಾಗಿದೆ. ಮಾನಸ ನಗರದಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಮರ ತೆರವನ್ನು ಮಾಡ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೌರ ಕಾರ್ಮಿಕರು ನಿನ್ನೆ ರಾತ್ರಿ ಮಳೆ ಬಂದಿದೆ. ಈ ಮಳೆಯಿಂದಾಗಿ ಕೆಲ ಕಡೆಗಳಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಆರಂಭದ ಮಳೆ ಇದು ಒಂದಾದ್ರ ಮೇಲೆ ಒಂದು ಅವಾಂತರವನ್ನು ಉಂಟು ಮಾಡ್ತಾನೆ ಇದೆ. ನಾಗರಬಾವಿಯಲ್ಲಿ ಮರದ ಕೊಂಬೆ ಏನಿದೆಯಲ್ಲ, ಇದು ಕಾರಿನ ಮೇಲೆ ಬಿದ್ದಿದ್ದರಿಂದಾಗಿ ಕಾರು ನೋಡಿ, ಕಾರಿನ ಮೇಲೆ ಎಲ್ಲವೂ ಕೂಡ ಅದು ಪುಡಿಯಾಗಿರೋದು, ಗ್ಲಾಸ್ ಎಲ್ಲ ಒಡೆದೋಗಿದೆ. ನಾಗರಬಾವಿಯಲ್ಲಿ ಆಗಿರುವಂಥ ಘಟನೆ ಇದು. ಮಾನಸ ನಗರದಲ್ಲಿ ಆಗಿರೋ ಘಟನೆ. ಪೌರ ಕಾರ್ಮಿಕರು ಈಗ ಆ ಮರವನ್ನು ತೆರವು ಮಾಡ್ತಾ ಇದ್ದಾರೆ. ನಿನ್ನೆ ಸುರಿದಿರುವ ಮಳೆಗೆ ಆಗಿರುವಂಥ ಅವಾಂತರ ಇದು ಬೆಂಗಳೂರಿನಲ್ಲಿ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ಸವಿತಾ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ನಿನ್ನೆ ರಾತ್ರಿ ಸುರಿದ ಮಳೆಗಾಗಿರುವಂಥ ಅವಾಂತರವೇ ಇದು. ಬೇರೆ ಆ ಕಡೆ ಇನ್ನೇನಾಗಿದೆ? ಯಾರಿಗಾದರೂ ಹಾನಿಯಾಗಿದ್ದು ಆ ಥರದ್ದೇನಾದರೂ ಕಂಡು ಬಂದಿದೆಯಾ ಆ ಭಾಗದಲ್ಲಿ? ರಂಜಿತ್, ಪ್ರಮುಖವಾಗಿ